Confidence and hard work is the best medicine to kill the disease called failure. It will make you successful person. ಹೇಳಿರೋರು ಯಾರು ಗೊತ್ತಾ? ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು. If you salute your duty, you need not salute others. Do not read successful stories. I don't say don't read, but you read. But more than that, you will get only message when you read the successful stories. Read the failure stories, you will get some ideas to get the success. ಮನುಷ್ಯ ಉತ್ತಮನೆನಿಸೋದು ತನ್ನ ಕಾರ್ಯದಿಂದಲೇ ಹೊರತು ತನ್ನ ಹುಟ್ಟಿನಿಂದಲ್ಲ. ಈ ಎಲ್ಲ ಮಾತುಗಳಿಗೆ ಉತ್ತಮ ನಿದರ್ಶನರಾಗಿದ್ದಾರೆ ಇವತ್ತಿನ ನಮ್ಮ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಆಗಮಿಸಿರ್ತಕ್ಕಂತಹ ಡಾಕ್ಟರ್ ವಿಷ್ಣುಮೂರ್ತಿ ಐತಾಳ್ರವರು. ಇವರ ಬಗೆಗೆ ಎಲ್ರಿಗೂ ಕೂಡ ಗೊತ್ತಿದೆ, ಆದರೂ ಕೂಡ ನಾನೊಂದು ಪುಟ್ಟ ಪರಿಚಯವನ್ನು ಮಾಡಿಕೊಡ್ಲಿಕ್ಕೆ ನಾನು ಹೇಳ್ತೀನಿ. ಡಾಕ್ಟರ್ ವಿಷ್ಣುಮೂರ್ತಿ ಐತಾಳ್ರಂದ್ರೆ ಸಂಸ್ಕೃತ ಅಂದ್ರೇ ಡಾಕ್ಟರ್ ವಿಷ್ಣುಮೂರ್ತಿ ಐತಾಳ್, ಮಾತಾಡಿದ್ರೇ ಸಾಂಸ್ಕ್ರಿಟ್ ವರ್ಡ್ಸ್ ಶ್ಲೋಕ ಅವರ ಬಾಯಿಂದ ಬರ್ತಾ ಇದೆ. ದಿವಂಗತ ಪಾರಂಪಳ್ಳಿ ವೆಂಕಟಗಿರಿ ಐತಾಳ್ ಹಾಗೂ ದಿವಂಗತ ವಿಶಾಲಾಕ್ಷಿಯವರ ಸುಪುತ್ರರಾಗಿ ಶ್ರೀಯುತ ವಿಷ್ಣುಮೂರ್ತಿ ಐತಾಳ್ರವರು 14/4/1948 ಜನಿಸಿದವರು. ಶ್ರೀವಾಣಿ ವಿಲಾಸಿನಿ ಸಂಸ್ಕೃತ ಪಾಠಶಾಲೆ ಸಾಲಿಗ್ರಾಮ ಉಡುಪಿಯಲ್ಲಿ ಸಂಸ್ಕೃತ ಮಾಧ್ಯಮದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಡೆದಂಥವರು. ನಂತರ 4 ವರ್ಷಗಳ ಕಾಲ ವೇದಾಧ್ಯಯನ, ಅದು ಗುರುಕುಲದಲ್ಲಿ ಋಗ್ವೇದದ 8 ಅಷ್ಟಗಳ ಅಧ್ಯಯನವನ್ನು ಮಾಡಿರ್ತಕ್ಕಂಥವರು. ವಿವೇಕ ಹೈಸ್ಕೂಲ್ ಕೋಟಾದಿಂದ SSLC ಪ್ರಥಮ ಶ್ರೇಣಿ ಉತ್ತೀರ್ಣರಾಗಿದ್ದು 1969. ಕಾಲೇಜ್ ಆಫ್ ಆರ್ಡಿನೆನ್ಸ್ನಲ್ಲಿ BSc ಪದವಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ. ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಿಂದ 1980-82 ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಮಂಗಳೂರಿನಿಂದ MS ಪದವಿಯನ್ನು ಪಡೆದಿರ್ತಾರೆ. ಇಂಟರ್ನ್ಯಾಷನಲ್ ಕಾಲೇಜ್ ಆಫ್ ಸರ್ಜನ್ ಶಿಕಾಗೋನಿಂದ 1982 FICS ಪದವಿ. ಶ್ರೀ ಪೇಜಾವರ ಮಠಾಧೀಶ ವಿಶ್ವೇಶ ತೀರ್ಥ ಸ್ವಾಮೀಜಿಯವರ ಶ್ರೀ ಕೃಷ್ಣ ಸೇವಾಶ್ರಮ ಹಾಸ್ಪಿಟಲ್ ಜಯನಗರದ ಆಡಳಿತಾಧಿಕಾರಿಗಳು ಹಾಗೂ ಮುಖ್ಯ ಅಸ್ಥಿ ಚಿಕಿತ್ಸಾ ತಜ್ಞರಾಗಿ 1983-94 ಸೇವೆ ಸಲ್ಲಿಸಿರ್ತಾರೆ. ಮಾತ್ರವಲ್ಲ, ಕೆನರಾ ಬ್ಯಾಂಕ್ ರಿಲೀವ್ ಚಾರಿಟಬಲ್ ಹಾಸ್ಪಿಟಲ್, ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಮಹಾವಿದ್ಯಾಲಯ ತುಮಕೂರು, ರಾಜರಾಜೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರು ಹಾಗೂ ಅಸ್ಥಿ ಚಿಕಿತ್ಸಾ ವಿಭಾಗಗಳಲ್ಲಿ ಸೇವೆ ಸಲ್ಲಿಸಿರುವವರು. BC ರಾಯ್ ಪ್ರಶಸ್ತಿ, ಭಾರ್ಗವ ಪ್ರಶಸ್ತಿ, ಶ್ರೇಷ್ಠ ಕನ್ನಡಿಗ ಹೋಟೆಲ್ ಉದ್ದಿಮೆದಾರರ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂತಹವರು. ಪ್ರಸ್ತುತ ಅಧ್ಯಕ್ಷರು ದಕ್ಷಿಣ ಕನ್ನಡ ಕೂಟ ಬ್ರಾಹ್ಮಣ ಮಿತ್ರ ಮಂಡಳಿ ಹಾಗೂ ಉಪಾಧ್ಯಕ್ಷರು ಹೋಟೆಲ್ ಉದ್ದಿಮೆದಾರರ ಸಹಕಾರಿ ಬ್ಯಾಂಕ್ ಬೆಂಗಳೂರು, ಮುಖ್ಯ ಅಸ್ಥಿ ತಜ್ಞರು ಶೇಖರ್ ಹಾಸ್ಪಿಟಲ್ಸ್ ಬೆಂಗಳೂರು. ಇಷ್ಟೆಲ್ಲ ಪದವಿಗಳನ್ನು ಗಳಿಸಿರ್ತಕ್ಕಂತಹ ಡಾಕ್ಟರ್ ವಿಷ್ಣುಮೂರ್ತಿ ಐತಾಳ್ರವರು ನಮ್ಮ ಕೂಟ ಸಮುದಾಯದವರು ಅಂದರೆ ಅವರಿಗೆ ಮಾತ್ರವಲ್ಲ, ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆ ಅಲ್ವೇ? ಕೇಳಿ ಬರಲಿ ಒಂದು ಗೌರವಪೂರ್ವಕ ಚಪ್ಪಾಳೆ. ಇದೀಗ ಇವರನ್ನು ಉದ್ಘಾಟನಾ ಭಾಷಣಕ್ಕಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿ ಸರಸ್ವತೀಂ ವ್ಯಾಸೋ ತಥೋ ಗಣಾಧಿಪ. ಎಲ್ಲರಿಗೂ ನನ್ನ ವಂದನೆಗಳು. ಇಂದು ಉತ್ತರಹಳ್ಳಿ ಅಂಗಸಂಸ್ಥೆಯಿಂದ 26ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಮತ್ತು ಸಮಾಜದ ವಿದ್ಯಾರ್ಥಿಗಳಿಗೆ ಕೋಟ ಬ್ರಾಹ್ಮಣರೆಂದರೆ ಅತಿ ಚಿಕ್ಕ ಒಂದು ಸಮಾಜ, ಅತಿ ಚಿಕ್ಕ ಸಮಾಜ. ಬ್ರಾಹ್ಮಣ ಸಮಾಜವೇ ಅತಿ ಚಿಕ್ಕದು, ಅದರಲ್ಲಿಯೂ ಕೂಟ ಬ್ರಾಹ್ಮಣ ಸಮಾಜ ಅತಿ ಚಿಕ್ಕದು. ಆದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಹೆಚ್ಚಿಗೆ. ಪಡುಕಡಲ ತಡಿಯಲ್ಲಿ ಕಡುಬಡತನದ ಹಿನ್ನೆಲೆಯಲ್ಲಿ ಬದುಕಿ ಬಾಳುತ್ತಿದ್ದ ಈ ಬ್ರಾಹ್ಮಣ ಸಮಾಜ 20ನೇ ಶತಮಾನದ ಆದಿಯಲ್ಲಿ ಬಡತನದ ಬೇಗೆಯನ್ನು ತಡೆಯಲಾರದೆ ಚೆನ್ನೈ, ಮಡ್ರಾಸ್, ಇವಾಗಿನ ಚೆನ್ನೈ, ಹಳೆಯ ಮಡ್ರಾಸ್, ಬೊಂಬಾಯಿ ಮತ್ತು ಬೆಂಗಳೂರು ಕಡೆ ವಲಸೆ ಹೋದರು. ತಮ್ಮಲ್ಲಿದ್ದ ಏಕೈಕ ಕಲೆ ಪಾಕಶಾಸ್ತ್ರ ಕಲೆಯಿಂದ ಹೋಟೆಲ್ ಉದ್ಯಮವನ್ನು ಪ್ರಾರಂಭಿಸಿ ಅಲ್ಲಿ ಯಶಸ್ಸನ್ನು ಗಳಿಸಿದರು. ಇದಕ್ಕೆ ಕಾರಣ ಅವರಲ್ಲಿರೋ ಉದ್ಯಮಶೀಲತೆ, ಕಷ್ಟ ಸಹಿಷ್ಣುತೆ ಹಾಗೂ ಧೈರ್ಯ. ಹೇಳ್ತಾನೆ, ಉದ್ಯಮ ಸಾಹಸ ಧೈರ್ಯ ಬುದ್ಧಿಶಕ್ತಿ ಪರಾಕ್ರಮ ಷಡ್ಯೇತೆ ವರ್ತಂತೆ ಸತ್ತವಂ ದೈವಚಿಂತನಂ.
ಈ 6 ಗುಣಗಳು ನಮ್ಮಲ್ಲಿ ಇದ್ದರೆ ಏಳನೇದಾಗಿ ದೇವರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಅದನ್ನೇ ಇಂದು ಗುರಿಯಾಗಿ ಇಟ್ಟುಕೊಂಡು ಕೂಟ ಬ್ರಾಹ್ಮಣರು ಮುಂದೆ ಬಂದಿದ್ದಾರೆ. ಸಾಧಾರಣ 14 ಗ್ರಾಮಗಳಲ್ಲಿ ಪ್ರತಿಯೊಂದು ಮನೆಗೂ ಆವಾಗ ಹೋಟೆಲ್ ಇತ್ತು, ಆವಾಗ ಇತ್ತು. ಇವಾಗ ಬ್ರಾಹ್ಮಣರು ಹೋಟೆಲ್ ಉದ್ಯಮದಿಂದ ಹಿಂದೆ ಸರಿದಿದ್ದಾರೆ. ಏಕೆಂದರೆ ಅದನ್ನು ಶಿಕ್ಷಣ ತೆಗೆದುಕೊಂಡಿದೆ, ಶಿಕ್ಷಣ ಅದನ್ನು ನುಂಗಿ ಹಾಕಿದೆ. ಹೆಚ್ಚಿನವರು ಇಂದು ಪದವೀಧರರಾಗ್ತಾ ಇದ್ದಾರೆ, ಶಿಕ್ಷಣದಲ್ಲಿ ಮುಂದೆ ಬರ್ತಾ ಇದ್ದಾರೆ, ಶೈಕ್ಷಣಿಕ ಜಗತ್ತಿನಲ್ಲಿ ಮಿಂಚುತ್ತಾ ಬಂದಿದ್ದರಿಂದ ಅದು ಅಲ್ಲದೆ ಹೋಟೆಲ್ ಉದ್ಯಮ ಇವತ್ತು ನಡೆಸೋದು ತುಂಬ ಕಷ್ಟ. ಅದು ಅಲ್ಲದೆ ಬ್ರಾಹ್ಮಣರನ್ನು ಹೀಯಾಳಿಸುವ ಜನಾಂಗ ಇಂದು ತುಂಬ ಕಡೆ ಇದ್ದಾರೆ. ಅದು ಬ್ರಾಹ್ಮಣರೇ ಹೀಯಾಳಿಸ್ತಾರೆ. ಇಂದು ಅತಿ ನಿಕೃಷ್ಟ ಎಂದು ಯಾರನ್ನು ನೋಡ್ತಾರೋ ಜಗತ್ತು, ಅದು ಬ್ರಾಹ್ಮಣ ಸಮಾಜ. ನಾವು ನಮ್ಮನ್ನು ತಿಳ್ಕೊಂಡಿದ್ದೇವೆ, ನಾವು ಅತ್ಯಂತ ಮೇಲೆ ಇದ್ದೀವಿ ಅಂತ ನಮ್ಮನ್ನು ತುಂಬ ಕೀಳಾಗಿ ನೋಡ್ತಾ ಇದ್ದಾರೆ. ಹೇಳ್ತಾರೆ ಸನಾತನ ಧರ್ಮವನ್ನು ತುಳಿಬೇಕು, ಸನಾತನ ಧರ್ಮ ಕೊಳಕು, ಸನಾತನಿಗಳನ್ನು ಕಿತ್ತೊಗೆಯಬೇಕು ಅಂತ ಹೇಳ್ತಾ ಇದ್ದವರು ಬೇರೆ ಯಾರೂ ಅಲ್ಲ, ಹಿಂದೂಗಳು. ಬೇರೆ ಯಾರೂ ಅಲ್ಲ, ನಮ್ಮ ಹಿಂದೂಗಳೇ. ಏಕೆ ಹೇಳಿ? ಅವರಿಗೆ ಈ ಸನಾತನ ಧರ್ಮವನ್ನು ಜೀರ್ಣಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಸನಾತನ ಧರ್ಮವನ್ನು ಬೆಂಬಲಿಸಿದರೆ ಅವರಿಗೆ ಓಟು ಸಿಗೋದಿಲ್ಲ, ವೋಟ್ ಬ್ಯಾಂಕ್ ಅವರಿಂದ ಹಾಳಾಗ್ತದೆ. ಈ ಒಂದು ದಿಸೆಯಿಂದ ನಾವು ಇಂದು ಕೇವಲ 4% ಇರುವ ಒಂದು ಜನಾಂಗ 96% ಇರುವ ಇತರರನ್ನು ತುಳಿಯುತ್ತದೆ, ಶೋಷಿಸ್ತದೆ ಅಂತ ಹೇಳಿದರೆ ನಂಬಲಿಕ್ಕಾಗ್ತದ? ಅದೇ ಅವರ ಘೋಷಣೆ. ಶೋಷಿತರು ಶೋಷಕರು, ನಾವು ಶೋಷಕರಾಗಿದ್ದೇವೆ, ಅವರು ಶೋಷಿತರಾಗಿದ್ದಾರೆ. ಇಂದು ಬೇರೆ ಯಾರೂ ಅಲ್ಲ, ಇಂದಿನ ದೇಶದ ಎಲ್ಲ ಅನಿಷ್ಟಗಳಿಗೂ ಬ್ರಾಹ್ಮಣನೇ ಕಾರಣ. 200 ವರ್ಷ ಬ್ರಿಟಿಷರು, 500 ವರ್ಷ ಮೊಘಲರು, ಅದಕ್ಕೂ ಮುಂಚೆ ರಾಜರು, ಯಾದವರು, ಕ್ಷತ್ರಿಯರು ಆಳಿದ ಈ ದೇಶದಲ್ಲಿ ಬ್ರಾಹ್ಮಣರು ಯಾವತ್ತಾದರೂ ರಾಜ್ಯವನ್ನು ಆಳಿದ್ದಾರೆ ಪೇಶ್ವೆಯನ್ನು ಬಿಟ್ಟು. ಅದೇಗೆ ಬ್ರಾಹ್ಮಣರು ತುಳಿತಾರೆ? ಬ್ರಾಹ್ಮಣರು ಇಂದನೂ ತುಳಿಯಕ್ಕೆ ಸಾಧ್ಯವೇ ಇಲ್ಲ. ಬಡ ಬ್ರಾಹ್ಮಣ ಅಂತ ಹೇಳ್ತಾರೆ ವಿನಃ ಶ್ರೀಮಂತ ಬ್ರಾಹ್ಮಣ ಅಂತ ಎಲ್ಲೂ ನಮೂದಿಸಲಿಲ್ಲ. ಅಗ್ರಹಾರದ ಯಾವುದೋ ಮೂಲೆಯಲ್ಲಿ ಬದುಕಿದ್ದ ಬ್ರಾಹ್ಮಣ 96% ಇರುವ ಜನರನ್ನು ತುಳಿತಾರೆ ಅಂತ ಹೇಳಿದ್ರೆ ಅದು ನಮ್ಮ ಭಾರತದಲ್ಲಿ ಮಾತ್ರ ಸಾಧ್ಯ. ಇಂದು 1857 ಇಸ್ವಿಯಲ್ಲಿ ಪ್ರಪ್ರಥಮವಾಗಿ ಸಿಪಾಯಿ ದಂಗೆ, ಸ್ವಾತಂತ್ರ್ಯದ ಒಂದು ಆಂದೋಲನವಾಯಿತು. ಅದೇ ಸಿಪಾಯಿ ದಂಗೆ. ಆ ಸಿಪಾಯಿ ದಂಗೆಯನ್ನು ಮುನ್ನಡೆಸಿದ್ದವರು ಯಾರು? ಮಂಗಲ್ ಪಾಂಡೆ. ಯಾರವರು? ಬ್ರಾಹ್ಮಣ. ಹೆಚ್ಚಿನವರಿಗೆ ಗೊತ್ತಿಲ್ಲದೆ ಇರ್ಬೋದು. ಆ ಮಂಗಲ್ ಪಾಂಡೆ ಬ್ರಿಟಿಷರ ಗುಂಡಿಗೆ ಎದೆ ಹೊತ್ತಿ ಸತ್ತಾಗ 10 ಕಡಿಮೆ. ಇಂದು ಯಾರಾದರೂ ಆ ಮಂಗಲ್ ಪಾಂಡೆಯನ್ನು ಜ್ಞಾಪಕ ಇಟ್ಕೊಂಡವರಿದ್ದಾರಾ? ಇಂದ ಯಾವತ್ತಾದರೂ ಮಂಗಲ ಪಾಂಡೆಯ ಒಂದು ವಿಗ್ರಹ ಅಥವಾ ಸ್ಟ್ಯಾಚ್ಯೂ ಅಥವಾ ಅವರ ಫೋಟೋ ನಮ್ಮ ವಿಧಾನಸೌಧ ಅಥವಾ ಬೇಡ ಪಂಚಾಯತ್ ಇಲ್ಲಾದರೂ ಇದೆಯಾ? ಇಲ್ಲ. ಯಾಕೆ ಹೇಳಿ? ಅವನು ಬ್ರಾಹ್ಮಣ. ಅದೇ ಅವನು ಇನ್ನೊಬ್ಬ ಆಗಿದ್ದಿದ್ದರೆ ಅವನು ರಾಷ್ಟ್ರಪಿತ ಆಗ್ತಾ ಇದ್ದೇವೇನು? ರಾಷ್ಟ್ರಪಿತ. ಯಾಕಂದರೆ ನಮ್ಮ ಪಿತೃಗಳೇ ಇಲ್ಲ. ಅವನು ಪ್ರಪಿತಾಮಹ ಆಗ್ತಾ ಇದ್ದ. ಪ್ರಪಿತಾಮಹ ಆಗ್ತಾ ಇದ್ದ. ದುರದೃಷ್ಟ. ಯಾಕೆ ಹೇಳಿ? ಬ್ರಾಹ್ಮಣನಾಗಿ ಹುಟ್ಟಿದ್ದು. ಇತಿಹಾಸದ ಪುಟಗಳಲ್ಲಿ ತಿರುಗಿ ನೋಡಿ. ಸ್ಕಂದ ಪುರಾಣದ ಪ್ರಕಾರ ಕದಂಬ ವಂಶವನ್ನು ಸ್ಥಾಪನೆ ಮಾಡಿದವರು ಪರಮೇಶ್ವರ. ಕನ್ನಡಿಗರ ಒಂದು ಸಾಮ್ರಾಜ್ಯವನ್ನು ಕಟ್ಟಿದವರು ಕದಂಬ ವಂಶ. ಅದನ್ನು ಕಟ್ಟಿದವರು ಯಾರು? ಮಯೂರ ಶರ್ಮ. ಮುಂದೆ ಕಂಚಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಹೋದಾಗ ಪಲ್ಲವರಿಂದ ಹೀಯಾಳಿಸಿಕೊಂಡು
ದರ್ಬೆಯನ್ನು ಬಿಸಿಟ್ಟು ಕತ್ತಿಯನ್ನು ಹಿಡಿದ ಆ ಮಯೂರ ಶರ್ಮ ಬ್ರಾಹ್ಮಣ. ಕರ್ನಾಟಕದ ಕನ್ನಡ ರಾಜ್ಯವನ್ನು ಸ್ಥಾಪಿಸಿದ ಮೊತ್ತ ಮೊದಲ ಕದಂಬ ದೊರೆ ಮಯೂರ ಶರ್ಮ. ಯಾರಿಗೆ ಗೊತ್ತು? ಇಂದು ಯಾರು ಹೇಳ್ತಾರೆ ಕನ್ನಡ ನಾಡನ್ನು ಕಟ್ಟಿದವನು ಬ್ರಾಹ್ಮಣ ಅಂತ? ನಮಗೆ ಗೊತ್ತಿಲ್ಲ, ಬ್ರಾಹ್ಮಣಿಗೆ ಗೊತ್ತಿಲ್ಲ ಪಾಪ. ಏನು ಮಾಡೋದು ಹೇಳಿ? ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋದಿಲ್ಲ. 1921 ರಾಷ್ಟ್ರಪಿತ ಗಾಂಧಿ ಬಂದಾಗ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವ ಒಂದು ಸೊಗಸಾದ ಗೀತೆಯನ್ನು ಕೊಟ್ಟವರು ಯಾರು? ಹುಯಿಲಿಗೋಡ ನಾರಾಯಣರಾವ್. ಯಾರು? ಬ್ರಾಹ್ಮಣ. ಕೇವಲ ಬ್ರಾಹ್ಮಣ ಎನ್ನುವುದರಿಂದ ಆ ಸೊಗಸಾದ ಗೀತೆಯನ್ನು ನಾವು ನಾಡಗೀತೆ ಅಂತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಒಪ್ಕೊಳ್ಳಿಲ್ಲ. ಕಾದ್ವಿ ಯಾರು ನಾನ್ ಬ್ರಾಹ್ಮಣ ಏನು ಬರೀತಾರೆ ಅಂತ. ಆ ಗೀತೆಗೋಸ್ಕರ ನಾವು ಕಾದ್ವಿ, ಆ ನಾಡಗೀತೆಯನ್ನು ನಾವು ಆರಿಸಿದ್ವಿ, ಅದನ್ನೇ ಇಂದು ನಾಡಗೀತೆಯಾಗಿ ನಾವು ಆಡ್ತಾ ಇದ್ದೇವೆ. ಹೌದು, ಬ್ರಾಹ್ಮಣ ಅನ್ನೋದು ಜನ್ಮದಿಂದ ಬರೋದಿಲ್ಲ. ಜನ್ಮದಿಂದ ಎಲ್ಲರೂ ಹುಟ್ಟೋದು ಜಂತುಗಳಾಗಿ. ಜನ್ಮನ ಜಾಯತೆ ಜಂತು, ಕರ್ಮಣ ಜಾಯತೆ ಬ್ರಾಹ್ಮಣ ದ್ವಿಜ ಅಂತ. ವೇದಾಧ್ಯಯನ ವೇದ ವಿಪ್ರಹ, ಬ್ರಹ್ಮಜ್ಞಾನೇನ ಬ್ರಾಹ್ಮಣ ಅಂತ. ತಾಯಿ ಗರ್ಭದಿಂದ ನಾವು ಹುಟ್ಟುವಾಗ ಜಂತುಗಳಾಗಿ ಹುಡ್ತೇವೆ. ಮಂತ್ರಗರ್ಭದಿಂದ ನಾವು ಹುಟ್ಟುವಾಗ ದ್ವಿಜರಾಗಿದ್ದೇವೆ. ಗಾಯತ್ರಿ ಮಂತ್ರದಿಂದ ನಾವು ದ್ವಿಜರಾಗ್ತೇವೆ. ಅಂದರೆ ನಮ್ಮ ಸಂಸ್ಕಾರ ನಮ್ಮನ್ನು ಬ್ರಾಹ್ಮಣರಾಗಿ ಮಾಡ್ತದೆ ವಿನಃ ನಮ್ಮ ಜನ್ಮದಿಂದಲ್ಲ. ಅಂತಹ ಸಂಸ್ಕಾರವಂತರಾದ ನಾವು ಇನ್ನೊಬ್ಬರ ಹೀಗಳಿಕೆಗಾಗಿ ಅಥವಾ ಇನ್ನೊಬ್ಬರ ಒಂದು ಇದಕ್ಕಾಗಿ ಕೈ ಚಾಚೋದು ಸರಿಯಲ್ಲ. ನಮಗೆ ಮೀಸಲಾತಿ ಬೇಕಾಗಿಲ್ಲ, ನಾವು ಮೀಸಲಾತಿಗಾಗಿ ಬೇಡುವುದೂ ಇಲ್ಲ, ನಾವು ಬೇಡಿಯೂ ಇಲ್ಲ. ನಾವು ಯಾವಾಗಲೂ ಕೊಟ್ಟೆ ಅಭ್ಯಾಸ ನಮಗೆ. ಯಾಕೆ ಹೇಳಿ? ದಿಕ್ಫಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಅಂತ ಹೇಳಿದ ಆ ಬ್ರಹ್ಮರ್ಷಿ ವಿಶ್ವಾಮಿತ್ರ ಅವನು ಹಾಕಿಕೊಟ್ಟ ಒಂದೇ ಒಂದು ಯಾವುದು? ಗಾಯತ್ರಿ ಮಂತ್ರ. ಅದು ನಮ್ಮನ್ನು ಕಾಪಾಡ್ತಾ ಇದೆ, ಅದು ನಮ್ಮ ರಕ್ಷಣೆ ಮಾಡ್ತಾ ಇದೆ, ಅದನ್ನು ನಮ್ಮ ಸಮಾಜವನ್ನು ಮುಂದುವರಿಯಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಂದು ನಾವು ವೇದಗಳನ್ನು ಓದಲಿಕ್ಕೆ ನಮ್ಮ ಪುರುಸೋತಿಲ್ಲ. ಪ್ರತಿಭೆಯನ್ನು ಪಡೆದ ಮಕ್ಕಳಿಗೂ ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಥದ್ದನ್ನು ಕಲಿಯೋಕ್ಕೆ ಟೈಮ್ ಇಲ್ಲ. ಇನ್ನು ವೇದಗಳನ್ನ ಎಲ್ಲಿ ಕಲಿತಾರೆ? ಅದಕ್ಕೆ ಹೇಳ್ತಾರೆ ಗಾಯತ್ರಿ ಮಂತ್ರದ ಒಂದೇ ಒಂದು ಇದರಿಂದ ನಾವು ವೇದವನ್ನು ಕಲಿತಾಗ ಅಷ್ಟು ಬೆಳೆ ಮಾಡ್ತದೆ. ಯಾಕೆ? ಗಾಯತ್ರಿ ವೇದ ಜನನಿ, ವೇದ ಮಾತಾ. ಹಿಂದೆ ಗೋದಾ ಮುಂತಾದ ಮಹಿಳೆಯರು ಉಪನಯನ ಮಾಡ್ತಾಯಿದ್ರು. ಉಪನಯನ ಸಂಸ್ಕಾರಕ್ಕೆ ಒಳಗಾಗ್ತಾಯಿದ್ರು. ಇಂದು ಉಪನಯನವನ್ನು ಬಿಟ್ಟಿದ್ದಾರೆ. ದ್ವಾಪರಾಯುಗದ ಅಂತ್ಯದವರೆಗೆ, ಆದಿಯಿಂದ ಅಂತ್ಯದವರೆಗೆ ಮುನ್ವಂಶದಲ್ಲಿ ಹುಟ್ಟಿದ ಎಲ್ಲರಿಗೂ ಉಪನಯನ ಸಂಸ್ಕಾರವಿತ್ತು. ಸ್ತ್ರೀಯರು ಅವರಾಗೆ ಬಿಟ್ಟರು, ಶೂದ್ರರು ದೂರ ಹೋದರು. ಕೊನೆಗೆ ಉಳಿದ 3 ಜನಾಂಗ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಹೇಗೆ ಸರಿ ಹಾಕ್ಬಿಟ್ರು? ಹೆಂಗಸರಿಗೆ ಅವ್ರದ್ದೇ ಆದ ಒಂದು ತೊಂದರೆ ಇದೆ ಅಂತ ಬಿಟ್ಟಿದ್ದಲ್ಲ. ನನ್ನ ಇದರ ಪ್ರಕಾರ ಕಾರ್ಯಕ್ರಮಗಳಿಗೆ ಬರುವಾಗ ತಮಾಷೆಯಾಗಿ ಮಾತಾಡ್ತೀನಿ ಸ್ವಲ್ಪ. ಅವರು ಹಾಕ್ಕೊಂಡಿರೋ ಒಡವೆ, ಚಿನ್ನ ಇದನ್ನೆಲ್ಲ ತೋರಿಸ್ಲಿಕ್ಕೆ ಬೇಕಾಗ್ತದೆ. ಅದಕ್ಕೆ ಅವರು ಕಾರ್ಯಕ್ರಮದಿಂದ ದೂರ ಹೊರಟರು. ಶೂದ್ರರು ಕೆಲಸ ಕಾರ್ಯಗಳ ಜಾಸ್ತಿ ಒತ್ತಡದಿಂದ ವೇದವನ್ನು ಕಲಿಯಲಿಕ್ಕೆ ಆಗಲಿಲ್ಲ. ಆದರೂ ಸಹ ಇಂದು ಸಂತೋಷ ವಿಷಯ ಅದಂದರೆ
ತಂದೆ ತಾಯಿಯಂದಿರ ಒಂದು ಸಂಸ್ಕಾರವನ್ನು ಮಾಡಲು ನಮ್ಮ ಬ್ರಾಹ್ಮಣ ಹೆಂಗಸರು ಮುಂದೆ ಬರ್ತಾ ಇದ್ದಾರೆ. ಅಂದರೆ ನಮ್ಮ ಒಂದು ಸಂಸ್ಕೃತಿಯನ್ನು ಅಪ್ಪಿಕೊಳ್ಳಲು ಅವರು ಮುಂದೆ ಬರ್ತಾ ಇದ್ದಾರೆ. ನಾವು ಅದನ್ನು ಸ್ವಾಗತಿಸಬೇಕು. ಪುರೋಹಿತ ವರ್ಗದವರು ಅದನ್ನು ಸ್ವಾಗತಿಸಬೇಕು. ಹೆಂಗಸರಿಗೂ ಉಪನಯನಕ್ಕೂ ಮುಂಚೆ ಗಾಯತ್ರಿ ಉಪಾಸನಾ ನಿತ್ಯ ಸರ್ವವೇದೈ ಸಮೀರಿತ ಅಂತ. ಗಾಯತ್ರಿಯನ್ನು ಉಪಾಸನೆ ಮಾಡೋದರಿಂದ ಎಲ್ಲ ವೇದಗಳನ್ನು ಕಲಿತಷ್ಟೇ ಒಂದು ನಮಗೆ ವರ್ಚಸ್ಸು ಬರ್ತದೆ, ಪುಣ್ಯ ಬರ್ತದೆ. ಬರೀ ಗಾಯತ್ರಿ ಉಪಾಸನೆ ಅಂಥ ಒಂದು ಅದ್ಭುತವಾದ ಒಂದು ಮಂತ್ರಶಕ್ತಿ ನಮ್ಮ ಸಮಾಜಕ್ಕೆ ಕೊಟ್ಟವರು ಆ ವಿಶ್ವಾಮಿತ್ರ. ಅದನ್ನು ನಾವು ಇಂದು ಬಿಡ್ತಾ ಇದ್ದೀವಿ. ಅದನ್ನು ಪೇಟೆಂಟ್ ಮಾಡ್ತಾ ಇದ್ದಾರೆ ಜರ್ಮನಿಯವರು. ನಮಗೆ ಬೇಕಾಗಿಲ್ಲ ಇದು, ನಮಗೆ ಬೇಕಾಗಿಲ್ಲ. ನಾವು ಬೇಕಾಗಿರೋದು ಬಸವ ಗೂಳಿ ಅದು ಇದು. ಇಂದು ಹೇಳ್ತಾರೆ ನಾಳೆ ಇಲೆಕ್ಷನ್ ಡಿಕ್ಲೇರ್ ಮಾಡಲಿ. ಇವ್ರು ಹೋಗೋದೆಲ್ಲಿಗೆ? ದೇವಸ್ಥಾನಕ್ಕೆ. ಆ ಕೆಂಪು ಪುಸ್ತಕಕ್ಕಲ್ಲ, ಕೆಂಪು ಪುಸ್ತಕ ಅಲ್ಲಿ ಹೋಗ್ತಾರೆ. ನಮ್ಮ ನಕ್ಷತ್ರ ಯಾವುದು? ಹುಲ್ಪಣ್ಣಿ ನಕ್ಷತ್ರ. ಆ ನಕ್ಷತ್ರ ಅದಕ್ಕೊಂದು ಪೂಜೆ ಮಾಡಿ ಅಂತ. ನಾಳೆ ಟಿಕೆಟ್ ಸಿಗ್ತದೆ, ಗೆಲ್ಲಬೇಕು. ಹೋಗ್ತಾರೆ ದೇವಸ್ಥಾನಕ್ಕೆ. ಪುನಃ ಕೆಂಪು ಪುಸ್ತಕ ಅಲ್ಲ, ಗೆದ್ದ ಮೇಲೆ ಪುನಃ ಮಂತ್ರಿ ಪದವಿ, ಪುನಃ ಹೋಗೋದು ಜ್ಯೋತಿಷ್ಯ ಮತ್ತು ಆ ದೇವಸ್ಥಾನಕ್ಕೆ. ಇಂದು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದಿದ್ರೆ, ಪೇಪರ್ನ ಮಗ್ಚಾಕಿದ್ದಿದ್ರೆ, ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಅವರು ಹೇಳಿದ ಒಂದು ಪದ ಇಂದು ಎಷ್ಟು ಒಂದು ಗಲಭೆ ನೆಲೆಸಿದೆ ಅಂದರೆ, ದೇವರಿಗಿಂತ ಆ ಕೆಂಪು ಪುಸ್ತಕವೇ ಮುಖ್ಯ ಅಂತ. ಇವರು ಹೋದರೆ ಇಲೆಕ್ಷನ್ ಬಂದಾಗ ಹೋಗೋದು ಅಲ್ಲಿಗೆ, ಮಂತ್ರಿ ಪದವಿ ಬಂದಾಗ ಅಲ್ಲಿಗೆ, ಮೈ ಕೈ ತುರ್ಕೆ ಬಂದಾಗ ಹೋದ್ರೆ ಅಲ್ಲಿಗೆ. ಇದು ಬರೀ ವೋಟ್ ಬ್ಯಾಂಕ್. ಯಾವುದೋ ಒಂದು ಧರ್ಮದಲ್ಲಿದ್ದು ಎಲೆಕ್ಷನ್ ಟೈಮ್ ಬಂದಾಗ ಮುಖಪೂರ್ತಿ ಕುಂಕುಮ ಪಡ್ಕೊಂಡು ಈಶ್ವರ ಪೂಜೆ ಮಾಡ್ತಾರೆ. ನಾವು ಹಿಂದೂಗಳು ಬಾಯಿ ಕಟ್ಕೊಂಡು ಚಪ್ಪಾಳೆ ಹೊಡಿತೇವೆ. ನಮ್ಮ ಹಿಂದೂಗಳು ನಾಶ ಆಗೋದು ಹಿಂದೂಗಳಿಂದ ಮಾತ್ರ. ಇನ್ನು ಕೆಲವು ವರ್ಷಗಳಲ್ಲಿ ನಮ್ಮ ಸಂಖ್ಯೆ ಈ ಹಿಂದೂಸ್ತಾನದಲ್ಲಿ ಇಸ್ಲಾಮಾಬಾದ್ ಆಗ್ತದೆ. ಕೇವಲ 50 ವರ್ಷ. ಟೇಕ್ ಇಟ್ ಫ್ರಮ್ ಮೀ, ಐ ವಿಲ್ ನಾಟ್ ಬಿ ಹಿಯರ್. ಯಾಕೆ ಹೇಳಿ? ಗಂಡಸರಿಗೆ ಹೇರೋ ತಾಕತ್ತಿಲ್ಲ ಪಾಪ. ಹೆಂಗಸರು ಮಾತ್ರ ಇರಬೇಕು. ಇವತ್ತಿನ ಹೆಂಗಸರು, ಐ ಆಮ್ ಸಾರಿ ಇಫ್ ಐ ಹರ್ಟ್ ದೇರ್ ಫೀಲಿಂಗ್ಸ್. ಐ ಆಮ್ ಸಾರಿ, ಐ ಆಮ್ ಟಾಕಿಂಗ್ ದ ಫ್ಯಾಕ್ಟ್. 30-35 ವರ್ಷದವರೆಗೆ ಮದುವೆನೇ ಆಗೋದಿಲ್ಲ. ಯಾಕಂದರೆ ದೇ ಆರ್ ಬ್ಯುಸಿ ಇನ್ ದೇರ್ ವರ್ಕ್. ಒಪ್ಕೊಳ್ಳೋಣ. ದುರದೃಷ್ಟಕ್ಕೆ ಗಂಡಸರಿಗೆ ಹೇರೋ ಇದೇ ಕೊಟ್ಟಿಲ್ಲಲ್ಲ ಆ ದೇವರು. ಕೊಟ್ಟಿದ್ದಿದ್ರೆ ಒಂದು ನೀನಿರು, ಒಂದು ನಾನು ಇರ್ತೀನಿ, ಒಂದು ನೀನಿರು ನಾನು ಇರ್ತೀನಿ ಅಂತ ಆಗ್ಬೋದಿತ್ತು. ಬಟ್ ಆ ಒಂದು ಆಗೋದೇ ಇಲ್ಲ. ಇಂದಿನ ಜನಸಂಖ್ಯೆ ಕಡಿಮೆ ಆಗಲಿಕ್ಕೆ ನಮ್ಮ ಹಿಂದೂ ಮಹಿಳೆಯರು ಕೊನೆ ಪಕ್ಷ 3 ಮಕ್ಕಳನ್ನಾದರೂ ಎತ್ತರೆ ಹಿಂದೂಸ್ತಾನ ಬಚಾವಾದೀತು. ನಾನು ನಮ್ಮ ದೇಶದ ಆ ಶ್ರೀಮಂತ ಗೌರವಾನ್ವಿತ ಮಹಿಳೆಯರನ್ನು ಬೇಡಿಕೊಳ್ಳುವುದೇನೆಂದರೆ, ಈ ದೇಶವನ್ನು ನೀವು ಉಳಿಸಿ. ಈ ದೇಶವನ್ನು ಉಳಿಸ್ಲಿಕ್ಕೆ ನಿಮ್ಮ ಹತ್ರ ಮಾತ್ರ ಸಾಧ್ಯ. ಸಾಕು. ಪ್ರತಿಭಾನ್ವಿತ ಮಕ್ಕಳ ಬಗ್ಗೆ ಹೇಳೋದಾದರೆ ತುಂಬ ಖುಷಿ ಆಗ್ತದೆ. ನಮ್ಮ ಕಾಲದಲ್ಲಿ ನಾವು 35 ಬಂದರೆ ಪಾಸಪ್ಪ ಸಾಕು ಮನದಲ್ಲಿ ಬೈಗಳು ತಪ್ಪೋಯ್ತು ಅಂತದ್ದು. ಇವತ್ತು ನೋಡಿದ್ರೆ 90 ಕೆಳಗೆ ಇಲ್ಲ.
ಹೇಗೆ ತೆಗಿತಾರೆ ಅನಿಸುತ್ತೆ ನನಗೆ. ನಾನು ಇಷ್ಟೆಲ್ಲ ಮಾಡೋದು ನನ್ನ ಯಾರೂ ನನ್ನನ್ನು ಏನದು ಪುರಸ್ಕಾರನೇ ಮಾಡಿಲ್ಲ. ಎಷ್ಟು BSc ಮಾಡಿದೆ, MBBS ಮಾಡಿದೆ, ಡಿಪ್ಲೊಮಾ ಮಾಡಿದೆ, MS ಮಾಡಿದೆ, ಫೆಲೋಶಿಪ್ ಇನ್ ಎಡಿನ್ಬರೋ ಫೆಲೋಶಿಪ್. ನನ್ನನ್ನು ವಿದ್ಯಾರ್ಥಿ ನೆಲೆಯಲ್ಲಿ ನನ್ನನ್ನು ಯಾರಿಗೂ ಸನ್ಮಾನ ಮಾಡಿಲ್ಲ. ಇವತ್ತು ಅವ್ರು ನೋಡಿದ್ರೆ ನನಗೆ ಒಂದು ರೀತಿ ಅಸೂಯೆ ಹುಟ್ಟುತ್ತಾ ಇದೆ. ಅಸೂಯೆ ಒಳ್ಳೆ ರೀತಿಯಲ್ಲಿ, ಒಳ್ಳೆಯದಕ್ಕೆ, ನಾಟ್ ಫಾರ್ ಡ್ಯಾಮೇಜಿಂಗ್. ಐ ಆಮ್ ವೆರಿ ಹ್ಯಾಪಿ. ನಮ್ಮ ಕೂಟ ಬಂಧುಗಳು ವಿದ್ಯೆಯನ್ನು ಮುಂದುವರಿತಾ ಇದ್ದಾರೆ. ಅದೊಂದೇ ಅವರ ಆಸ್ತಿ, ಅದೊಂದೇ ನಮ್ಮ ಪಾಸ್ತಿ, ಅದೊಂದೇ ನಮ್ಮ ಮುಂದಿನ ಮಾರ್ಗದರ್ಶಿ. ವಿದ್ಯಾತುರಾಣಂ ನಸುಕಂ ನನಿದ್ರ ಅಂತ ಹೇಳಿದ್ದಾನೆ. ಅದೊಂದು ತಪಸ್ಸು. ಇವತ್ತು ಹುಡುಗರು ಯಾರಾದರೂ MBBS ಅಥವಾ ಯಾವುದಕ್ಕಾದ್ರೂ ಹೋದರೆ ಹೇಳ್ತೀನಿ, ದಿನದ 8 ಗಂಟೆ ಮಾತ್ರ ನಿಮಗೆ ಬೀಳೋದು, ಉಳಿದ 16-18 ಗಂಟೆ ನೀವು ಓದಲೇಬೇಕು. ಹಾಗೆ ನೀವಿಂದು ಪ್ರತಿಭಾ ಪುರಸ್ಕಾರ ಪಡ್ಕೊಂಡಿದ್ದೀರಿ. ಆದರೆ ನಿಮ್ಮ ತಂದೆ ತಾಯಿದ್ದರೆ ಮಾತ್ರ ಬರಿಬೇಡಿ. ಅವರೇ ನಿಮ್ಮ ತಾಯಿ ಬೇರು. ಸರ್ವತೀರ್ಥಮಯಿ ಮಾತಾ, ಸರ್ವದೇವಮಯ ಪಿತಾ ಅಂತ. ಸರ್ವತೀರ್ಥ, ನಮ್ಮ ದೇಶದಲ್ಲಿರುವ ಎಲ್ಲ ತೀರ್ಥ, ಕಾಶಿ ತೀರ್ಥ, ಆ ತೀರ್ಥ, ಹರಿದ್ವಾರ ತೀರ್ಥ, ಎಲ್ಲ ತೀರ್ಥ ಇರೋದು ನಮ್ಮ ತಾಯಿಯಲ್ಲಿ, ನಿಮ್ಮ ತಾಯಿಯಲ್ಲಿ. ಎಲ್ಲ ದೇವರಿರೋದು ನಮ್ಮ ತಂದೆಯಲ್ಲಿ, ನಿಮ್ಮ ತಂದೆಯಲ್ಲಿ. ಅವರನ್ನು ನೀವು ನೆಗ್ಲೆಕ್ಟ್ ಮಾಡಬೇಡಿ. ಅವರನ್ನು ದಿವಸ ಪೂಜೆ ಮಾಡಿ. ಪೂಜೆ ಅಂದರೆ ಬೈಗಳದಿಂದಲ್ಲ, ಒಳ್ಳೆ ಮಾತಿಲ್ಲ. ದೇರ್ ಆರ್ 2 ಟೈಪ್ಸ್ ಆಫ್ ಪೂಜೆ. ಒಂದು ಬೈಗಳು ಮಾಡೋದು, ಒಂದು ಹಾಗೆ ನಿಮ್ಮ ಈ ಒಂದು ಒಳ್ಳೆಯ ಗುಣಗಳಿಂದ ನಿಮ್ಮ ತಂದೆ ತಾಯಂದಿರನ್ನು ಖುಷಿಪಡಿಸಬೇಕು, ಸಂತೋಷಪಡಿಸಬೇಕು, ಸುಖವಾಗಿಸಬೇಕು. ಯತ್ಪಿತರ ಸುಚರಿತ ಈ ಸಪುತ್ರ ಅಂತ. ತನ್ನ ಒಳ್ಳೆಯ ಗುಣಗಳಿಂದ ಯಾರು ತಮ್ಮ ತಂದೆ ತಾಯಂದಿರನ್ನು ಸಂತೋಷಪಡಿಸ್ತಾರೋ ಅವರೇ ಸುಪುತ್ರ ಅಂತ. ಮಹಾಭಾರತದಲ್ಲಿ ಕರ್ಣ ಹೇಳ್ತಾನೆ, ನನ್ನದು ಸೂತ ಜಾತಿ, ಸೂತಪುತ್ರ ಇರ್ಬೋದು. ಸೂತೋವಾ ಸೂತಪುತ್ರವಾ ಯೋವಾ ಕೋವಾ ಭವಾಮ್ಯಹಂ. ನಾನು ಸೂತ ಇರ್ಬೋದು, ಸೂತಪುತ್ರ ಇರ್ಬೋದು, ನಾನು ಏನೇ ಆಗಿರಲಿ, ದೈವಾದತ್ತಂ ಮಯಕುರಂ ಪೌರುಷಂಚ ಮದಾಮ್ಯಹಂ ಅಂತ. ನಾನಿವತ್ತೇನಾಗಿದ್ದೀನೋ ಅದು ನನ್ನಿಂದ, ನನ್ನ ಸ್ವಂತಿಕೆಯಿಂದ, ನನ್ನ ಪೌರುಷದಿಂದ, ನನ್ನ ಜನ್ಮದಿಂದ ಅಲ್ಲ. ಯೋವಾ ಕೋವಾ ಭವಾಮ್ಯಹಂ ಪೌರುಷಂಚ ಮದಾಮ್ಯಹಂ ಅಂತ. ನಾನೇನೇ ಆಗಿದ್ದರೂ ನನ್ನ ಪೌರುಷದಿಂದ. ಅದೇ ರೀತಿ ನೀವು ಯಾವುದೇ ಜಾತಿಯಲ್ಲಿ ಹುಟ್ಟಿರಿ, ಏನಾಗಿರಿ, ಎಂಥದೇ ಆಗಿರಿ, ನಿಮ್ಮದೇ ಆದ ಒಂದು ಸ್ವಂತಿಕೆಯಿಂದ ಅದರಿಂದ ಮುಂದೆ ಬಂದು ನೀವು ನಿಮ್ಮ ಸ್ವಂತಿಕೆಯನ್ನು ಗಳಿಸಿ ಈ ಪ್ರಪಂಚದಲ್ಲಿ ಹೆಸರುವಾಸಿ ಮಾಡಬೇಕು, ಹೆಸರು ಗಳಿಸಬೇಕು. ಯಾರು ನೀನು? ಕೂಟ ಬ್ರಾಹ್ಮಣ ಕೂಟ ಬ್ರಾಹ್ಮಣ ಎಂದು ತಲೆ ಎತ್ತಿ ನಿಲ್ಲಬೇಕು. ಹಾಗೆ ಹಿರಿಯರನ್ನು ಸಾಧಕರನ್ನು ಸನ್ಮಾನಿಸಿದ್ದೀರಿ. ಅವರ ಒಂದು ನುಡಿ ನಮಗೆ ಆದರ್ಶಮಯವಾಗಿರಬೇಕು. ಅವರು ನಮಗೆ ದಾರಿದೀಪವಾಗಿ ಬೆಳಗಬೇಕು. ನಾನು ಕಳೆದ ಬಾರಿ ಈ ವೇದಿಕೆಯಿಂದ ಸ್ವಲ್ಪ ತಪ್ಪಿಸ್ಕೊಂಡು ಹೋಗಿದ್ದೆ, ಯಾವುದೋ ಒಂದು ಕೆಲಸ ಇತ್ತು ಅಂತ. ಆ ಸಮಯವನ್ನು ಇವತ್ತು ಬಳಸ್ಕೊಂಡಿದ್ದೀನಿ. ಅದು ನನ್ನ ಫಿಕ್ಸೆಡ್ ಡೆಪಾಸಿಟ್. ಅದು ನಾನು ಜಾಸ್ತಿ ಟೈಮ್ ತಗೊಂಡಿದ್ದೀನಿ. ಎಲ್ಲರಿಗೂ ವಂದನೆಗಳು. ಯಾ ದೇವಿ ಸರ್ವಭೂತೇಷು ಜ್ಞಾನರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ.